ದ್ವೇಷ ಭಾಷಣದ ಕಾಯ್ದೆ ಅಡಿಯಲ್ಲಿ ವಿಕಾಸ್ ಪುತ್ತೂರಿಗೆ ಈಗ ಪೊಲೀಸ್ ಅಧಿಕಾರಿಗಳು ನೀಡಿದಂತಹ ನೋಟಿಸ್ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಬಿಜೆಪಿಯ ರಾಜ್ಯ ಡಾಕ್ಟರ್ ಸೆಲ್ ಸಮಿತಿಯ ಸದಸ್ಯರಾದಂತಹ ಡಾಕ್ಟರ್ ಲಕ್ಷ್ಮಣ್ ಹೆಚ್ ಅವರು ನಮ್ಮೊಂದಿಗಿದ್ದಾರೆ. ಅವರೇ ನಾವು ಮಾತನಾಡಿಸ್ತೋಗೋಣ. ಸರ್, ಈಗ ವಿಕಾಸ್ ಪುತ್ತೂರ್ ಅವರಿಗೆ ನೋಟಿಸನ್ನು ಕೊಟ್ಟರು ಪೊಲೀಸ್ನವರು. ದ್ವೇಷ ಭಾಷಣದ ಕಾಯ್ದೆ ಇನ್ನೂ ಕೂಡ ಜಾರಿಯಾಗಿಲ್ಲ, ಅದು ಕೂಡ ನೋಟಿಸನ್ನು ಕೊಟ್ಟಿರುವಂಥದ್ದು ಒಂದು ರೀತಿಯಾದ ಅಸ್ತ್ರ ಆಯ್ತಾ ಬಿಜೆಪಿಗೆ? ಏನು ಹೇಳ್ತೀರಿ ಸರ್? ನೋಡಿ, ಈ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಈ ಬಿ ಜೆ ಪಿಗಿರ್ಬೋದು, ಹಿಂದುತ್ವದ ಬಗ್ಗೆ ಮಾತಾಡ್ತಕ್ಕಂಥವ್ರಿಗೆ ಯಾರಿಗೇ ಇರ್ಬೋದು, ಇವರು ಅವ್ರನ್ನ ದ್ವೇಷಿಸೋದೇ ಇವ್ರಿಗೊಂದು ಮುಖ್ಯ ಉದ್ದೇಶ ಆಗಿಬಿಟ್ಟಿದೆ. ಹಾಗಾಗಿ ನಾನೇನು ಹೇಳ್ತೀನಪ್ಪ ಅಂತಂದರೆ, ಇವರು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಈ ಅಮೆಂಡ್ಮೆಂಟನ್ನು ಜಾರಿಗೆ ತಂದರು. ಏನು ದ್ವೇಷ ಭಾಷಣ ಮತ್ತು ನಾಗರಿಕರ ಸ್ವಾತಂತ್ರ್ಯ ಅಂತ ಬಿಲ್ಲು ಜಾರಿಗೆ ತರಬೇಕಂತ ಹೇಳ್ಬಿಟ್ಟು ಈ ಜಾರಿಗೆ ತಂದರು. ಜಾರಿಗೆ ತರಬೇಕಾದ್ರೆ ಇನ್ನೂ ಅದು ಬಿಲ್ ಬೇರೆ ಪಾಸಾಗಿದೆ ಹೊರತಾಗಿ ಇನ್ನೂ ಜಾರಿಗೆ ಆಗಿಲ್ಲ. ಅದು ನಮ್ಮ ಸನ್ಮಾನ್ಯ ರಾಜ್ಯಪಾಲರು ಅಂಕಿತ ಆದಮೇಲೆ ಅದು ವಾಪಸ್ ಸರ್ಕಾರಕ್ಕೆ ಬಂದ ಮೇಲೆ ಅದು ಕಾನೂನಾಗುತ್ತೆ. ಇನ್ನು ಕಾನೂನು ಜಾರಿಗೆ ಇಲ್ಲದೆ ಇವರು ಈ ರೀತಿ ಹಿಂದುತ್ವ ಮತ್ತು ಹಿಂದುತ್ವ ಬಗ್ಗೆ ಮಾತಾಡ್ತಕ್ಕಂಥ ಒಬ್ಬ ನಾಯಕನನ್ನು ಇವರು ಬಂಧಿಸ್ತಾರಂದರೆ ಇದು ಅವರಿಗೆ ಶೋಭೆ ತರ್ತಕ್ಕಂಥ ಕೆಲಸ ಅಲ್ಲ. ನಮ್ಮ ಈಗ ಗೃಹ ಮಂತ್ರಿಗಳೇ ಸನ್ಮಾನ್ಯ ಪರಮೇಶ್ವರ್ ಅವರು ಹೇಳಿದ್ದಾರೆ, ಇದು ಈ ಥರ ಮಾಡಿರೋದು ತಪ್ಪು, ಯಾಕೆ ಮಾಡಬಾರ್ದಿತ್ತು, ಇನ್ನೂ ಕಾನೂನೇ ಜಾರಿಗೆ ಬಂದಿಲ್ಲ ಅಂತ ಅವರೇ ಹೇಳಿದಾಗ ಈ ಸರ್ಕಾರದ ನಡೆ ಹೆಂಗೆ? ಸರ್ಕಾರದ ನಡೆ ಇದೆ. ಈ ಕಡೆ ಒಂದು ಕೇಸು ಹಾಕೋದು, ಮತ್ತು ನಮ್ಮ ಗೃಹ ಮಂತ್ರಿಗಳು ಏನಂತ ಹೇಳ್ತಾರೆ, ಇನ್ನೂ ಕೇಸನ್ನು ನಾವು ಹಾಕಬಾರ್ದಿತ್ತು, ಇನ್ನೂ ಕಾನೂನೇ ಜಾರಿಗೆ ಬಂದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಇದು ನಮ್ಮ ವಿಕಾಸ್ ಪುತ್ತೂರವರಿಗೆ ಹಾಕಿರ್ತಕ್ಕಂಥ ಕೇಸು ಭಾಳ ಇದು ಅಸಂವಿಧಾನಿಕವಾಗಿ ಮತ್ತು ಕಾನೂನುಬದ್ಧವಾಗಿಲ್ಲ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಸರ್ಕಾರಕ್ಕೆ ಹಾಗಾದರೆ ಪೊಲೀಸ್ ಇಲಾಖೆ ಮೇಲೆ ಹಿಡಿತ ಕಳ್ಕೊಳ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುವಂಥದ್ದು. ಯಾಕಂದರೆ ಈಗಾಗಲೇ ಏನು ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟನ್ನು ನೋಡಿದ್ರೆ ಪೊಲೀಸ್ ಇಲಾಖೆ ಮೇಲೆ ಸಂಪೂರ್ಣವಾಗಿ ಸರ್ಕಾರದ ಹಿಡಿತ ಕಳ್ಕೊಳ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಏನು ಹೇಳ್ತೀರಿ ಅದಕ್ಕೆ? ನೋಡಿ ಸರ್, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿ ಸಲ ಹೇಳ್ತಾರೆ, ಅವರು ನಾನು ಗೊತ್ತಿಲ್ಲ, ಆ ವಿಷಯವನ್ನು ನಾವು ಡಿ ಜಿ ಪಿಯಿಂದ ಎ ಜಿ ಪಿಯಿಂದ ತರ್ಸ್ಕೊತೀವಿ, ನಮ್ಮ ಪೊಲೀಸ್ ಇಲಾಖೆಯಿಂದ ತರಿಸ್ಕೊಂತೀವಿ ಅಂತ ಅವ್ರು ಪ್ರತಿ ಸಲ ಹೇಳ್ತಿದ್ದಾರೆ. ಈ ರೀತಿ ಹೇಳುವಾಗ ಗೃಹ ಮಂತ್ರಿಗಳಿಗೂ ಮತ್ತು ಸರ್ಕಾರಕ್ಕೂ ಮತ್ತು ಪೊಲೀಸ್ ಇಲಾಖೆಗೆ ಯಾವುದೇ ರೀತಿಯಂಥ ಒಂದು ಏನಂದರೆ ವಿಶ್ವಾಸ ಮತ್ತು ನಂಬಿಕೆ ಅವರೊಳಗೆ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಮತ್ತು ಗೃಹ ಸಚಿವರಾದಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು, ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಹಿಂದೂ ಕಾರ್ಯಕರ್ತರ ಬಗ್ಗೆ ಈ ಥರ ಸುಮ್ಮನೆ ಕೇಸ್ ಹಾಕಿಬಿಟ್ಟು ಒಳಗಾಗ್ತಾ ಇರೋದು ಇದು ಸರ್ಕಾರಕ್ಕೂ ಶೋಭೆ ತರೋದಿಲ್ಲ, ಮತ್ತು ಸಾರ್ವಜನಿಕರು ಮುಂದೆ ಇವರಿಗೆ ಒಂದು ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಸಹಜವಾದಂತಹ ಪ್ರಶ್ನೆ ಮೂಡುವಂಥದ್ದು, ಬಿ ಜೆ ಪಿಯ ಮುಖಂಡರು ಅಥವಾ ಬಿ ಜೆ ಪಿಯ ಕಾರ್ಯಕರ್ತರು ದ್ವೇಷ ಭಾಷಣವನ್ನು ಮಾಡ್ತಾರಾ ನಿಜವಾಗಿ ಅನ್ನುವಂಥದ್ದು? ನೋಡಿ ಸರ್, ದ್ವೇಷ ಭಾಷಣ ಯಾರೂ ಮಾಡಲ್ಲ. ಇವಾಗ ನೋಡಿ, ಪ್ರತಿ ಮನೆಯಲ್ಲೂ ಕೂಡ ಈಗ ಒಬ್ಬರು ಗಂಡ ಎಂತಿರ್ತಾರೆ, ಗಂಡನೂ ಕೂಡ ಒಂದು ಕೋಪದಿಂದ ಹೆಂಡತಿಗೆ ಬೇದ್ಬಿಟ್ರೆ ಅದು ದ್ವೇಷ ಭಾಷಣ ಆಗುತ್ತಾ? ಇವಾಗ ಈ ಥರ ದ್ವೇಷ ಭಾಷಣ ಬಿಲ್ಲೇ ಇದು ಸರಿಯಲ್ಲ, ಯಾರೂ ದ್ವೇಷ ಭಾಷಣ ಮಾಡಲ್ಲ. ಇವಾಗ ಮೊನ್ನೆ ಅದೇ ಕಾಂಗ್ರೆಸ್ನವರು ಈ ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಇದೆ. ಅದೇ ಬಳ್ಳಾರಿ ನಗರದ ಸಚಿವ ಇದು ನಮ್ಮ ಯಾರಪ್ಪ ಮಾಜಿ ಸಚಿವರಾದಂಥ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬಂದುಬಿಟ್ಟು ಅದೇ ನಾರಾ ಭರತ್ ರೆಡ್ಡಿ ಅವರು ನನಗೆ 5 ನಿಮಿಷ ಟೈಮ್ ಕೊಟ್ಬಿಟ್ರೆ ಇಡೀ ಜನಾರ್ದನ್ ರೆಡ್ಡಿ ಅವ್ರ ಮನೆ ಸುಟ್ಬಿಡ್ತೀನಿ, ಇಡೀ ಬಳ್ಳಾರಿಯ ಸುಟ್ಬಿಡ್ತೀನಿ ಅಂತ ಹೇಳಿದ್ರಲ್ಲ, ಇದು ದ್ವೇಷ ಭಾಷಣ ಅಲ್ವಾ? ಇದು ಸರ್ಕಾರಕ್ಕೆ ಗೊತ್ತಿಲ್ವಾ? ಇದು ತಾರತಮ್ಯ ಯಾಕೆ ಮಾಡ್ತಾರೆ ಇವರು? ಬಿ ಜೆ ಪಿ ಕಾರ್ಯಕರ್ತರಿಗೊಂದು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೊಂದು. ಯಾಕೆ ಅವರು ದ್ವೇಷ ಭಾಷಣ ಮಾಡಲಿಲ್ವಾ? 5 ನಿಮಿಷ ನಂಗೆ ಟೈಮ್ ಕೊಟ್ಬಿಟ್ರೆ ಶೂಟ್ ಆಗ್ತದೆ ಅಂತ ಹೇಳಿದ್ರಲ್ಲ, ಅವಾಗೇನು ಮಾಡ್ತಿದ್ರು ಸರ್ಕಾರ? ಅವಾಗೇನು ಮಾಡ್ತಿತ್ತು ಪೊಲೀಸ್ ಇಲಾಖೆ? ಅವಾಗೇನು ಮಾಡ್ತಿದ್ರು ನಮ್ಮ ಸನ್ಮಾನ್ಯ ಗೃಹ ಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಅವರು? ಇದು ಯಾರಿಗೂ ಅರ್ಥ ಆಗಲ್ವಾ ಜನಗಳಿಗೆ? ಈಗ ಬಿ ಜೆ ಪಿಯ ಕಾರ್ಯಕರ್ತರು ಅಥವಾ ಬಿ ಜೆ ಪಿಯ ಮುಖಂಡರು ಟೋಟಲ್ ಆಗಿ ಬಿ ಜೆ ಪಿ ದ್ವೇಷ ಭಾಷಣ ಮಾಡಲ್ಲ ಅಂತ ಹೇಳಿದ ಮೇಲೆ ಈ ದ್ವೇಷ ಭಾಷಣ ಕಾಯ್ದೆಯನ್ನು ಜಾರಿ ಮಾಡಲಿಕ್ಕೆ ಯಾಕೆ ಅಡ್ಡಿಪಡಿಸ್ತಾ ಇದ್ದಾರೆ? ಯಾಕೆ ಇವರು ಒಪ್ಕೊಳ್ತಾ ಇಲ್ಲ ಬಿ ಜೆ ಪಿ ಅನ್ನುವಂತಹ ಪ್ರಶ್ನೆ ಕಾಂಗ್ರೆಸ್ನವ್ರದ್ದು. ನೋಡಿ ಸರ್, ದ್ವೇಷ ಭಾಷಣ ಮತ್ತು ನಾಗರಿಕ ಸ್ವಾತಂತ್ರ್ಯ ಈ ಕಾಯ್ದೆಯನ್ನು ಯಾರೂ ವಿರೋಧಿಸ್ತಾ ಇಲ್ಲ. ಏನಪ್ಪ ಅಂತಂದರೆ, ಇವರು ವೈಯಕ್ತಿಕವಾಗಿ ಅಪೋಸಿಟ್ ಇರ್ತಕ್ಕಂಥ ಯಾರೇ ಕಾರ್ಯಕರ್ತರು ಅಂದರೆ, ಈಗ ನೋಡಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಕಿಲ್ಲಪ್ಪ ಅಂದರೆ ಬಿ ಜೆ ಪಿಗೆ ಯಾಕೆ ಹಾಕ್ತಾ ಇದ್ದಾರೆ? ಬಿ ಜೆ ಪಿ ಕಾರ್ಯಕರ್ತರೇ ಇವ್ರಿಗೆ ಟಾರ್ಗೆಟು. ಹಿಂದೂ ಸಮಾಜದಲ್ಲಿ ಹಿಂದುತ್ವವನ್ನು, ಹಿಂದೂ ಸಮಾಜವಸ್ತುವನ್ನು ಮಾಡ್ತಕ್ಕಂತಹ ನಾಗರಿಕರ ಮೇಲೆ ಮತ್ತು ನಮ್ಮ ಮುಖಂಡರ ಬಗ್ಗೆ ಈ ಥರ ಕೇಸ್ ಹಾಕ್ತಾರಲ್ಲ, ಇದು ಅವ್ರಿಗೆ ಅರ್ಥ ಆಗಲ್ವಾ? ಯಾರು ದ್ವೇಷ ಭಾಷಣ ಮಾಡ್ತಾರೆ, ಯಾರು ದ್ವೇಷ ಭಾಷಣ ಮಾಡೋಲ್ಲ ಅನ್ನೋದು ಪ್ರತಿಯೊಂದು ಸರ್ಕಾರಕ್ಕೆ ಗೊತ್ತಿದೆ, ಗೃಹ ಇಲಾಖೆಗೆ ಗೊತ್ತಿದೆ, ಪೊಲೀಸ್ ಇಲಾಖೆಗೆ ಗೊತ್ತಿದೆ.
ಸುಮ್ಮನೆ ಕಾರ್ಯಕರ್ತರ ಮೇಲೆ ಒಂದು ಕೇಸ್ ಹಾಕಿಬಿಟ್ರೆ ಬಿ ಜೆ ಪಿ ಕಾರ್ಯಕರ್ತರು ಎದುರ್ತಾರೆ, ಎದುರಿಸಿದ್ರೆ ಬಂದರೆ ನಾವು ಮುಂದೆ ಅವರೇ ನಮ್ಗೆ ಯಾವುದೇ ಅಪೋಸಿಟ್ ಬರೋಲ್ಲ ಅನ್ನೋ ಒಂದು ಭಾವನೆಯಿಂದ ಈ ಸರ್ಕಾರ ಈ ರೀತಿ ಸುಮ್ಮನೆ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಮತ್ತು ಹಿಂದೂ ಸಮಾಜ ಕಾರ್ಯಕರ್ತರ ಮೇಲೆ ಇವರು ಕೇಸ್ ಹಾಕ್ತಾ ಇದ್ದಾರೆ. ಎಸ್, ಓಕೆ. ಕೊನೆಯದಾಗಿ ಈಗ ವಿಕಾಸ್ ಪುತ್ತೂರ್ ಅವರಿಗೆ ಪೊಲೀಸರು ನೀಡಿದಂತಹ ನೋಟಿಸನ್ನು ಯಾವ ರೀತಿಗೆ ಖಂಡಿಸ್ತಾ ಇದ್ದೀರಾ ನೀವು ಅನ್ನುವಂಥದ್ದು? ನೋಡಿ ಸರ್, ಮೊದಲು ನಿಮ್ಗೆ ಹೇಳ್ಬೇಕಂದ್ರೆ ಇನ್ನೂ ಕಾನೂನು ಜಾರಿಗೆ ಬಂದಿಲ್ಲ. ಇದು ಏಟ್ ಸ್ಪೀಚ್ ಅಂತ ಹೇಳಿದ್ದಾರೆ. ಇದು ಏಟ್ ಸ್ಪೀಚ್ ಅಲ್ಲ, ಇದು ಸ್ಟಾಪ್ ಸ್ಪೀಚ್. ನಿಮಗೆ ಒಂದು ಸ್ವಾತಂತ್ರ್ಯ ಇದೆ, ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ. ನಿಮ್ಮ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ನೋಡಿ, ನೀವು ಪತ್ರಕರ್ತರಾಗಿ ಯಾರದೇ ಒಂದು ತಪ್ಪನ್ನು ಎತ್ತಿಡಬೇಕಾದ್ರೆ ನೀವು ಅವ್ರು ತಪ್ಪು ಮಾಡಿದ್ರಂತೆ ನೀವು ಹೇಳಿದ್ರೆ ನಿಮ್ಮೆಲ್ಲೂ ದ್ವೇಷಭಾಷಣ ಕಾಯ್ದೆ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರೂ ಕೇಸ್ ಹಾಕ್ಬೋದು. ಈಗ ಸ್ವಾತಂತ್ರ್ಯದಲ್ಲಿ ನಿಮಗೆ ಒಂದು ಸ್ವಾತಂತ್ರ್ಯ ಇಲ್ಲ, ಪತ್ರಿಕಾ ಅವ್ರಿಗೆ ಒಂದು ಸ್ವಾತಂತ್ರ್ಯ ಇಲ್ಲ. ನಿಮ್ಗೆ ಹೇಳಕ್ಕೆ ನೋಡಿ, ಪತ್ರಿಕಾ ಒಂದು ಇದು ಇದೆಯಲ್ಲ, ಮಾಧ್ಯಮ ಅಂತ ಒಂದು ಇದು ಇದೆಯಲ್ಲ, ಅದು ಅತ್ಯಂತ ಪ್ರಮುಖ ಅಂಗ. ಸಂವಿಧಾನದಲ್ಲಿ ಅದು 4ನೇ ಅಂಗ ಅಂತ ನಾವು ಹೇಳ್ತೀವಿ. ಹೆಂಗೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತೀವಲ್ಲ, ಇದು ಪತ್ರಿಕೋದ್ಯಮ ಕೂಡ ಒಂದು ಅಂಗ. ಇದರ ಸ್ವಾತಂತ್ರ್ಯ ಕಿತ್ಬಿಟ್ರಂದರೆ ಸಮಾಜದ ಮತ್ತು ಬಡವರ, ರೈತರ ಮತ್ತು ಮಹಿಳೆಯರ ಧ್ವನಿಯಾಗಿ ಇರ್ತಕ್ಕಂಥ ಪತ್ರಕರ್ತರನ್ನೇ ಧ್ವನಿ ಅಡಗಿಸಿದರೆ ಮುಂದೆ ಈ ಕಾಯ್ದೆಯಿಂದ ಸಾರ್ವಜನಿಕರಿಗೆ ಏನು ಅನುಕೂಲ ಆಗುತ್ತೆ? ಇವರು ಮಾಡ್ತಾ ಇರ್ತಕ್ಕಂಥ ತಪ್ಪಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಇಷ್ಟು ಡಾಕ್ಟರ್ ಲಕ್ಷ್ಮಣ್ ಹೆಚ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.